ಹಿಂದಿ ಹೇರಿಕೆಯಿಂದ ವಿದ್ಯಾರ್ಥಿಗಳಿಗೆ ನಾವು ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದರ ಹಿಂದೆ ಏನಿದೆ? ನಾಳೆ ಆ ಪರೀಕ್ಷೆ ನನಗೆ ವೇಸ್ಟ್ ಅಂತ ಅನ್ಸಿದ್ರೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಯಾವ ಆಘಾತ ಆಗಬಹುದು? ಒತ್ತಡ ಕಡಿಮೆ ಮಾಡ್ತಿದ್ದೀವಿ ಅಂತ ಮಾತು ಹೇಳ್ತಿದ್ದೀರಾ, ಆದ್ರೆ ಅಲ್ಲಿ ಗ್ರೌಂಡ್ ನಲ್ಲಿ ಆಗ್ತಿರುವಂತ ಇಂಪ್ಯಾಕ್ಟೇ ಬೇರೆ ಆಗ್ತಾ ಇದೆ. ಯಾವ ಶಿಕ್ಷಣ ತಜ್ಞರು ನಿಮಗೆ ಈ ರೀತಿಯ ಸಲಹೆಯನ್ನ ಪರೀಕ್ಷಾ ಸಂದರ್ಭದಲ್ಲಿ ಮಾಡಿ ಅಂತ ಕೊಟ್ಟರು? ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧರಿಸುವಂತಹ ವಿಚಾರವನ್ನ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನೀವು ಕನ್ನಡಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದೀರೋ, ಕನ್ನಡಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರೋ ಅರ್ಥ ಆಗ್ತಿಲ್ಲ. ಶಿಕ್ಷಣದ ಬಗ್ಗೆ ಏನ್ರಿ ಗೊತ್ತು ಅಂತ ಕೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುರಂತ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಭಾಷಾ ಒತ್ತಡವನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಮಧು ಬಂಗಾರಪ್ಪ ಅವರನ್ನು ಶ್ಲಾಘಿಸುವಂಥ ಅನೇಕ ಮೆಸೇಜ್ಗಳು ಅವರಿಗೆ ಬರ್ತಾ ಇದೆ. ಸ್ವತಃ ಮಧು ಬಂಗಾರಪ್ಪ ಅವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅತ್ಯಂತ ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದೆ ಅಂತ. ಏನು? ಹಿಂದಿ ಹೇರಿಕೆಯನ್ನು ನಾವು ತಡೆದುಬಿಟ್ಟಿದ್ದೀವಿ. ಇನ್ಮೇಲೆ ಹಿಂದಿ ಓದಲೇಬೇಕು ಅನ್ನುವಂಥ ಯಾವ ಒತ್ತಡವೂ ವಿದ್ಯಾರ್ಥಿಗಳ ಮೇಲಿಲ್ಲ. ಪಾಪ ಈ ಒತ್ತಡದಿಂದ ವಿದ್ಯಾರ್ಥಿಗಳ ಬಾಳು ಹೈರಾಣ ಆಗಿಬಿಟ್ಟಿತ್ತು. ಅದರಿಂದ ವಿದ್ಯಾರ್ಥಿಗಳನ್ನು ಬಚಾವ್ ಮಾಡಿಬಿಟ್ಟಿದ್ದೀವಿ. ಈ ರೀತಿಯ ರಾಜಕೀಯ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ತಗೊಂಡಿರುವಂಥದ್ದು ಶೈಕ್ಷಣಿಕ ನಿರ್ಧಾರ, ಆದರೆ ಬರ್ತಿರುವಂಥದ್ದು ರಾಜಕೀಯ ಹೇಳಿಕೆಗಳು. ಇದರ ವಾಸ್ತವ ಏನು? ಹಿಂದಿ ಹೇರಿಕೆಯಿಂದ ವಿದ್ಯಾರ್ಥಿಗಳಿಗೆ ನಾವು ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದರ ಹಿಂದೆ ಏನಿದೆ? ವಾಸ್ತವವಾಗಿ ಇವರು ಮಾಡಿರೋದೇನು? ತೃತೀಯ ಭಾಷೆಯನ್ನು ಒಟ್ಟಾರೆ ಅಂಕಗಳಿಂದ SLCಯಲ್ಲಿ ದೂರ ಇಡುವಂಥದ್ದು. ಆ ಅಂಕಗಳನ್ನು ಇನ್ನು ಮುಂದೆ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇಷ್ಟರ ಮಟ್ಟಿಗೆ ನಾವು ಹಿಂದಿ ಹೇರಿಕೆಯನ್ನು ದೂರ ಮಾಡಿಬಿಟ್ಟಿದ್ದೀವಿ ಅಂತ. ಸ್ವಾಮಿ ಮಧು ಬಂಗಾರಪ್ಪನವರೇ, ತೃತೀಯ ಭಾಷೆ ಅಂತಂದರೆ ಬರೀ ಹಿಂದಿ ಅಂತ ಅಂದ್ಕೊಂಡಿದ್ದೀರೇನು? ಹಿಂದಿಯನ್ನು ತೃತೀಯ ಭಾಷೆಯಾಗಿ ತಗೊಂಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕರ್ನಾಟಕದಲ್ಲಿ 2 ಲಕ್ಷ. ಒಟ್ಟಾರೆ 7 ಲಕ್ಷದ ಪೈಕಿ 10ನೇ ತರಗತಿಯಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಇನ್ನೊಂದು ದೊಡ್ಡ ಅನ್ಯಾಯ ಕನ್ನಡ ವಿದ್ಯಾರ್ಥಿಗಳಿಗಾಗಿದೆ. ಏನದು? ಕನ್ನಡವನ್ನು ತೃತೀಯ ಭಾಷೆಯನ್ನಾಗಿ ತಗೊಂಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಅದು ಕೂಡ 2 ಲಕ್ಷ ಇದೆ. ಅಂದರೆ ಆ 2 ಲಕ್ಷ ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆ ಬರೆಯೋದನ್ನು ತಪ್ಪಿಸ್ಬಿಟ್ರಿ ನೀವು. ಆ ಕನ್ನಡವನ್ನು ಓದುವಂತಹ ಆ ಗಂಭೀರತೆಯನ್ನೇ ನೀವು ಕಡಿಮೆ ಮಾಡಿಬಿಟ್ರಿ ಆ 2 ಲಕ್ಷ ವಿದ್ಯಾರ್ಥಿಗಳಲ್ಲಿ. ಇದು ಕನ್ನಡಕ್ಕೆ ಮಾಡಿದ ದ್ರೋಹ ಅಲ್ವಾ? ಇದನ್ನು ಹಿಂದಿ ಹೇರಿಕೆ ಅಂತ ಹೇಳಿ ಈ ವಿಚಾರವನ್ನು ಯಾಕೆ ಮುಚ್ಚಾಕ್ತಾ ಇದ್ದೀರಿ? ಒಬ್ಬ ಶಿಕ್ಷಣ ತಜ್ಞರು ಹೇಳಿದ್ರು ಈ ವಿಚಾರವನ್ನು, ನನಗೂ ಹೊಳೆದಿರಲಿಲ್ಲ. ಇನ್ನು ಮತ್ತೊಂದು ವಿಚಾರ, ಐತಿಹಾಸಿಕ ತೀರ್ಮಾನ ತಗೊಂಡ್ರಲ್ಲ, ಪರೀಕ್ಷೆ ನಡೆಯೋ ಸಂದರ್ಭದಲ್ಲಿ ಆ ತೀರ್ಮಾನ ಆಗಬೇಕಾಗಿತ್ತಾ? ನಾಳೆ ಪರೀಕ್ಷೆ ಇದೆ, ಇವತ್ತು ಕೂತ್ಕೊಂಡು ನಾನು ಓದಿದ್ದೀನಿ ಸ್ವಾಮಿ, ನಾಳೆ ಆ ಪರೀಕ್ಷೆ ನನಗೆ ವೇಸ್ಟು ಅಂತ ಅನಿಸಿದ್ರೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಯಾವ ಆಘಾತ ಆಗಬಹುದು? ಅದನ್ನು ನೀವು ಶಿಕ್ಷಣ ಸಚಿವರಾಗಿ ಯೋಚನೆ ಮಾಡಿದ್ದೀರಾ? ಇಷ್ಟು ದಿನ ಥರ್ಡ್ ಲ್ಯಾಂಗ್ವೇಜನ್ನು ಸೀರಿಯಸ್ ಆಗಿ ಓದಿ ಆ ಥರ್ಡ್ ಲ್ಯಾಂಗ್ವೇಜಲ್ಲಿ ಒಂದಷ್ಟು ಮಾರ್ಕ್ಸ್ ತೊಗೊಂಡ್ರೆ ಒಟ್ಟಾರೆ ಮಾರ್ಕ್ಸ್ನಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನಾನು ಒಳ್ಳೆ ಕಾಲೇಜಿಗೆ ಸೇರ್ಬೋದು ಅಂತ ಏನೇನೋ ಆಸೆ ಇಟ್ಕೊಂಡಿರ್ತಾರಲ್ಲ ವಿದ್ಯಾರ್ಥಿಗಳು, ಅವರ ಆಸೆಗೆ ತಣ್ಣೀರು ಎರಚಿಬಿಟ್ರಲ್ಲ, ಅದನ್ನು ಯಾರಾದರೂ ಕಾಂಪೆನ್ಸೇಟ್ ಮಾಡಲಿಕ್ಕೆ ಕೊಡ್ತೀರಾ ನೀವು? ನಿಮ್ಮ ಶಿಕ್ಷಣ ಇಲಾಖೆಯಿಂದ ಇದು ಆಗುತ್ತಾ ಸ್ವಾಮಿ? ಇದಕ್ಕೆ ಪರಿಹಾರ ಏನು? ಎಷ್ಟೋ ಮಕ್ಕಳು ಇರ್ತಾರೆ, ನಮಗೂ ನಿಮಗೆಲ್ಲ ಗೊತ್ತೇ ಇದೆ. ಸಾಮಾನ್ಯವಾಗಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು, ನಗರ ಪ್ರದೇಶಗಳಲ್ಲೂ ಇದ್ದಾರೆ. ಮ್ಯಾಥಮೆಟಿಕ್ಸ್ ಅಂದರೆ ಹುಡುಗರು ದೂರ ಓಡೋಗ್ತಾರೆ, ಸೈನ್ಸ್ ಅಂದರೆ ಸ್ವಲ್ಪ ದೂರ ಓಡೋಗ್ತಾರೆ, ಇಂಗ್ಲೀಷ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಮಾರ್ಕ್ಸ್ ಕಡಿಮೆ ಬರುತ್ತಪ್ಪ ಅಂತ. ಆವಾಗ ಅಂಥ ಸಂದರ್ಭದಲ್ಲಿ ಥರ್ಡ್ ಲ್ಯಾಂಗ್ವೇಜಲ್ಲಿ ಹೆಂಗೋ ಒಂದಷ್ಟು ಮಾರ್ಕ್ಸ್ ತೆಗಿಯೋಣ, ಆವಾಗ ಹೆಚ್ಚು ಕಡಿಮೆ ಒಂದಷ್ಟು ಓವರಾಲ್ ಮಾರ್ಕ್ಸು ಮ್ಯಾಚ್ ಆಗುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ಇರ್ತಾರೆ. ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡವ್ರದ್ದು ಸೇರಿಸಿ ನಾನು ಹೇಳ್ತಾ ಇರುವಂಥ ಅಂಥವ್ರಿಗೆ ಈಗ ನೀವು ದಿಢೀರ್ ಶಾಕ್ ಕೊಟ್ಬಿಟ್ರಲ್ಲ, ಒತ್ತಡ ಕಡಿಮೆ ಮಾಡ್ತಿದ್ದೀವಿ ಅಂತ ಮಾತು ಹೇಳ್ತಿದ್ದೀರಾ, ಆದರೆ ಅಲ್ಲಿ ಗ್ರೌಂಡ್ನಲ್ಲಿ ಆಗ್ತಿರುವಂಥ ಇಂಪ್ಯಾಕ್ಟೇ ಬೇರೆ ಆಗ್ತಾ ಇದೆ. ಇಷ್ಟು ದಿನ ಓದಿದ್ದ ಅವರ ಸಮಯ ವ್ಯರ್ಥ ಆಯ್ತಲ್ಲ, ಅವರ ಯೋಜನೆಗಳೆಲ್ಲ ತಲೆಕೆಳಕಾಯ್ತಲ್ಲ, ಅದಕ್ಕೆ ಯಾರು ಹೊಣೆ ಸ್ವಾಮಿ? ಉತ್ತರ ಕೊಡಬೇಕು ಶಿಕ್ಷಣ ಸಚಿವರು. SLC ಬಿಡಿ, 8, 9, 7 ಈ ತರಗತಿಗಳಲ್ಲೂ ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡವ್ರು ಇರ್ತಾರೆ, ಅಥವಾ 9ನೇ ತರಗತಿ ಅಂತಲೇ ಇಟ್ಕೊಳ್ಳಿ, ಅವ್ರು ನೆಕ್ಸ್ಟು 10ಗೆ ಬರ್ತಾರೆ. ಅವರು ಇಷ್ಟು ದಿನ ಓದ್ಕೊಂಡು ಬಂದಿದ್ದು ಥರ್ಡ್ ಲ್ಯಾಂಗ್ವೇಜ್ ಕತೆ ಏನು? ಆ ಶ್ರಮ ಏನು? ಅವರು SLCಗೆ ಬರೋಕ್ಕೆ ಮುಂಚೆನೇ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಪೋಷಕರು ಅಷ್ಟೇ, ನಮ್ಮ ಮಕ್ಕಳು ಇಂಥ ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದಾರೆ, ಇಂಥ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೋಬೋದು ಅನ್ನೋಂಥ ಏನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿರ್ತಾರೆ. ಎಲ್ಲವೂ ಹೊರಟೋಯ್ತಲ್ಲ ಏಕದಮ್. ಅದನ್ನು ಕೇಳಿದ್ರೆ ನೀವೇನು ಹೇಳ್ತೀರಿ? ನಾವು ಶಿಕ್ಷಣ ತಜ್ಞರ ಜೊತೆ ಮಾತಾಡೇ ಈ ನಿರ್ಧಾರ ತಗೊಂಡಿದ್ದು. ಸ್ವಾಮಿ ದಯವಿಟ್ಟು ಹೇಳಿ,
ಯಾವ ಶಿಕ್ಷಣ ತಜ್ಞರು ಪರೀಕ್ಷೆ ನಡೆಯುವಾಗ ಥರ್ಡ್ ಲ್ಯಾಂಗ್ವೇಜನ್ನು ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ರು. ಆ ಬೃಹಸ್ಪತಿಗಳ ಹೆಸರುಗಳನ್ನು ದಯವಿಟ್ಟು ರಾಜ್ಯದ ಜನತೆಯ ಮುಂದಿಡಿ. ಯಾವ ಶಿಕ್ಷಣ ತಜ್ಞರು ನಿಮಗೆ ಈ ರೀತಿಯ ಸಲಹೆಯನ್ನು ಪರೀಕ್ಷಾ ಸಂದರ್ಭದಲ್ಲಿ ಮಾಡಿ ಅಂತ ಕೊಟ್ಟರು? ದಯವಿಟ್ಟು ಈ ಪ್ರಶ್ನೆಗೆ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಯಾರವರು? ಉತ್ತರ ಕೊಡಿ, ಬಹಿರಂಗಗೊಳಿಸಿ. ಇನ್ನೊಂದು ಮಾತು ಹೇಳ್ತೀರಾ, ನಮಗೆ ಸಾವಿರಾರು ಅರ್ಜಿಗಳು ಬಂದಿದ್ವು, ಸಾವಿರಾರು ಪೋಷಕರು, ಲಕ್ಷಾಂತರ ಪೋಷಕರು ನಮಗೆ ಹಿಂದಿಯಿಂದ ಭಾಳ ತೊಂದರೆ ಆಗ್ತಾ ಇದೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಿಂದ, ಹಾಗಾಗಿ ಅದನ್ನು ತೆಗೆದುಬಿಡಿ ಅಂತ ಲಕ್ಷಾಂತರ ಅರ್ಜಿಗಳು ಬಂದಿದ್ವು, ಅದನ್ನೆಲ್ಲ ಪರಿಗಣಿಸೇ ನಾವು ಈ ನಿರ್ಧಾರಕ್ಕೆ ಬಂದಿದ್ದು ಅನ್ನುವಂಥ ಮಾತುಗಳನ್ನು ಸರ್ಕಾರದ ಕಡೆಯಿಂದ ಹೇಳಲಾಗ್ತಾ ಇದೆ. ಸ್ವಾಮಿ ಮಧು ಬಂಗಾರಪ್ಪನವರೇ, ಎಷ್ಟು ಲಕ್ಷ ಅರ್ಜಿಗಳು ಬಂದಿದ್ವು, ಯಾವ ಇಮೇಲ್ಗೆ ಬಂದಿತ್ತು, ಆ ಅರ್ಜಿಗಳನ್ನೆಲ್ಲ ಸ್ವತಃ ತಾವೇ ನೋಡಿದ್ರಾ ಅಥವಾ ತಮ್ಮ ಇಲಾಖೆಯಲ್ಲಿ ಅದಕ್ಕೇನಾದರೂ ಒಂದು ಸೆಲ್ ಮಾಡಿದ್ರಾ, ಒಂದು ಸಮಿತಿ ಮಾಡಿದ್ರಾ ಆ ಅರ್ಜಿಗಳ ವಿಲೇವಾರಿಗೆ, ಆ ಅರ್ಜಿಗಳ ವಿಚಾರಣೆಗೆ ಅಥವಾ ಪರಿಶೀಲನೆಗೆ? ಆ ಅರ್ಜಿಗಳನ್ನೆಲ್ಲ ನೋಡಿ ಆಮೇಲೆ ಈ ರೀತಿಯ ಎಕ್ಸಾಮ್ ಟೈಮಲ್ಲಿ ಈ ನಿರ್ಧಾರ ತಗೊಳ್ಳಿ ಅಂತ ಫೈನಲ್ ಆಗಿ ನಿರ್ಧಾರ ತಗೊಂಡವರು ಯಾರು? ಆ ಅಧಿಕಾರಿ ಇರ್ಬೋದು, ಆ ಶಿಕ್ಷಣ ತಜ್ಞ ಇರ್ಬೋದು. ದಯವಿಟ್ಟು ರಾಜ್ಯದ ಜನತೆಯ ಮುಂದಿಡಿ. ಅದು ಬಿಡಿ, ಮೊನ್ನೆಯವರೆಗೆ ಸೆಷನ್ ನಡೀತಾ ಇತ್ತು, ಮಾತೆತ್ತಿದ್ರೆ ಲೋಕಸಭೆಯಲ್ಲಿ ಅದು ಚರ್ಚೆಗೆ ಆಗಲಿಲ್ಲ, ಇದು ಚರ್ಚೆ ಆಗಲಿಲ್ಲ, ಚರ್ಚೆಗೆ ಅವಕಾಶನೇ ಕೊಡಲಿಲ್ಲ ಅಂತ ನಿಮ್ಮದೇ ಪಕ್ಷದ ನಾಯಕರು ದಿಲ್ಲಿಯಿಂದ ಹಳ್ಳಿಯವರೆಗೆ ಆರೋಪಗಳನ್ನು ಮಾಡ್ತಾರೆ. ಇಂಥ ಮಹತ್ವದ ಒಂದು ವಿಚಾರವನ್ನು, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವಂಥ ವಿಚಾರವನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು ಅಂತ ನಿಮ್ಗನ್ನಿಸ್ಲಿಲ್ವಾ? ಇದನ್ನು ಯಾಕೆ ಚರ್ಚೆ ಮಾಡಲಿಲ್ಲ ಅಸೆಂಬ್ಲಿಯಲ್ಲಿ? ಲಕ್ಷಾಂತರ ಅರ್ಜಿಗಳು ಬಂದಿದ್ರು ಅಂತಿರಲ್ಲ, ಅಷ್ಟೆಲ್ಲ ಆಗುವಾಗೆಲ್ಲ ಒಂದೇ ಒಂದು ವಿಚಾರ ನೀವು ಕಲಾಪದಲ್ಲಿ ಇಡ್ಬೋದಾಗಿತ್ತಲ್ಲ, ಯಾಕೆ ಇಡಲಿಲ್ಲ ಸ್ವಾಮಿ? ಇಷ್ಟೊಂದು ತರಾತುರಿಯಲ್ಲಿ ಮಾಡುವಂತಹ ದರ್ದು ಏನಿತ್ತು? ಈ ಪ್ರಶ್ನೆಗೆ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಇನ್ನು ಥರ್ಡ್ ಲ್ಯಾಂಗ್ವೇಜ್ ವಿಚಾರ ಬಿಡಿ, ಇನ್ನು ಕನ್ನಡ ಕಡ್ಡಾಯದ ವಿಚಾರಕ್ಕೆ ನಾನು ಬರ್ತೇನೆ. ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕಡ್ಡಾಯ ಮಾಡಿ, ಅದು ಇಡೀ ಕರ್ನಾಟಕದ ದೃಷ್ಟಿಯಿಂದ, ಕನ್ನಡಿಗರ ದೃಷ್ಟಿಯಿಂದ, ಕನ್ನಡದ ದೃಷ್ಟಿಯಿಂದ ಒಳ್ಳೆಯದು. ಆದರೆ ವಾಸ್ತವವಾಗಿ ಹೇಳಿ ಮಧು ಬಂಗಾರಪ್ಪನವರೇ, ನೀವು ಏನು ಘೋಷಣೆಯನ್ನು ಮಾಡಿದ್ರಿ, ಕನ್ನಡ ಕಡ್ಡಾಯ ಮಾಡಿದ್ದೇವೆ ಅಂತ, ಅದು ವಸ್ತುಶಃ ಜಾರಿಗೆ ಬಂದಿದೆಯಾ? ಯಾವ ಶಾಲೆಯವ್ರನ್ನ ಕೇಳಿ, ಯಾವ ಶಿಕ್ಷಣ ಸಂಸ್ಥೆಯನ್ನು ಕೇಳಿ, ಯಾವ ತಜ್ಞರನ್ನು ಕೇಳಿ, ಯಾರಿಗೂ ಗೊತ್ತಿಲ್ಲ. ಅದೇನು ಜಾರಿಗೆ ಬಂದಿದೆಯೋ ಬಂದಿಲ್ವೋ, ಯಾವ ಸ್ಕೂಲ್ನವ್ರು ಜಾರಿ ಮಾಡಿದ್ದಾರೆ? ನಿಮ್ಮ ಒಂದು ಸುತ್ತೋಲೆಯ ಪ್ರಕಾರ ನೀವು ಹೇಳಿದಂತಹ ರಾಜ್ಯ ಶಿಕ್ಷಣ ನೀತಿಯ ಅನುಸಾರ ಇನ್ನು ಮುಂದೆ ಕನ್ನಡ ಕಡ್ಡಾಯ ಯಾವ್ಯಾವ ಶಾಲೆಗಳಲ್ಲಿ? ಸರ್ಕಾರಿ ಶಾಲೆಗಳು, ಎಲ್ಲ ಸರ್ಕಾರಿ ಶಾಲೆಗಳು, ಎಲ್ಲ ಅನುದಾನಿತ ಶಾಲೆಗಳು, ಎಲ್ಲ ರೀತಿಯ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳು, ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆಗಳು, ಯಾವ್ಯಾವ ಸರ್ಕಾರಿ ಶಾಲೆಗಳಿದೆಯೋ ಎಲ್ಲ ಶಾಲೆಗಳಲ್ಲೂ ಕನ್ನಡ ಕಡ್ಡಾಯ ಅಂತ ಘೋಷಣೆ ಮಾಡಿದ್ರಲ್ಲ, ಅದು ಇಂಪ್ಲಿಮೆಂಟ್ ಆಗಿದೆಯಾ? ಸರಿಯಾದ ಸ್ಪಷ್ಟವಾದ ಉತ್ತರವನ್ನು ಶಿಕ್ಷಣ ಸಚಿವರು ರಾಜ್ಯದ ಜನತೆಯ ಮುಂದಿಡಬೇಕು. ಸೊ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಸಹಜವಾಗಿ ಕನ್ನಡ ಮಾಧ್ಯಮಗಳು ಮತ್ತು ಇಂಗ್ಲೀಷ್ ಮಾಧ್ಯಮ ಇದ್ದರೂ ಕೂಡ ಕನ್ನಡದಲ್ಲಿ ಓದುವಂಥ ವಿದ್ಯಾರ್ಥಿಗಳು ಇರ್ತಾರೆ, ಅಥವಾ ಕನ್ನಡವನ್ನು ಒಂದು ಭಾಷೆಯಾಗಿ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಹೆಚ್ಚಿರ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಸರ್ಕಾರದ ಅಡಿಯಲ್ಲಿಯೇ ಬರುವಂತಹ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳು ಅಂತ ಇವೆ. ಅವುಗಳ ಪೈಕಿ ಉರ್ದು ಶಾಲೆಗಳು, ರಾಜ್ಯದಲ್ಲಿ ಸುಮಾರು 3300 ಸರ್ಕಾರಿ ಉರ್ದು ಶಾಲೆಗಳಿವೆ. ಹೈಸ್ಕೂಲನ್ನು ಸೇರಿಸಿದ್ರೆ 3500 ಶಾಲೆಗಳಿದ್ದಾವೆ. ಇನ್ನು ಮರಾಠಿ ಶಾಲೆಗಳು, ಅದು ಒಂದು 500 ಶಾಲೆಗಳಿದ್ದಾವೆ, ಮರಾಠಿ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳು. ಇನ್ನು ತಮಿಳು ಶಾಲೆಗಳು ಒಂದು 50 ಇದ್ದಾವೆ, ತೆಲುಗು ಶಾಲೆಗಳು ಒಂದು 25-30 ಇದ್ದಾವೆ. ಸೊ ಇಲ್ಲಿ ನೀವು ಕನ್ನಡವನ್ನು ಕಡ್ಡಾಯ ಮಾಡೋದಾದರೆ ಒಂದು ಅವರು ಕನ್ನಡ ತಗೋಬೇಕು ಮತ್ತು ಅವರ ಭಾಷೆಯನ್ನು ತಗೋಬೇಕು. ದ್ವಿಭಾಷಾ ನೀತಿ ನಾವು ಅನುಸರಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅವರು ಕನ್ನಡವನ್ನು ತಗೊಂಡು ಅವರ ಭಾಷೆಯನ್ನು ತಗೊಂಡ್ರೆ ಅವರು ಇಂಗ್ಲೀಷಿಂದ ವಂಚಿತರಾಗ್ತಾರೆ, ಅಥವಾ ಅವರು ಕನ್ನಡವನ್ನು ತಗೊಂಡು ಇಂಗ್ಲೀಷ್ ತಗೊಂಡ್ರೆ ಅವರ ಭಾಷೆಯಿಂದ ವಂಚಿತರಾಗ್ತಾರೆ. ಇದು ಯಾವ ವ್ಯವಸ್ಥೆ ಮಧು ಬಂಗಾರಪ್ಪ ಅವರೇ? ದ್ವಿಭಾಷಾ ನೀತಿಯನ್ನು ಅನುಸರಿಸ್ತೀವಿ ಅಂತ ಹೇಳ್ತೀರಿ, ಒಂದಲ್ಲ ಒಂದು ಭಾಷೆಯಿಂದ ವಿದ್ಯಾರ್ಥಿಗಳನ್ನು ದೂರ ಮಾಡ್ತಾ ಇದ್ದೀರಿ. ಈ ಉರ್ದು ಶಾಲೆಗಳೇ ತಗೊಳ್ಳಿ, ಸಹಜವಾಗಿ ಉರ್ದು ಶಾಲೆಗಳಲ್ಲಿ ಫಸ್ಟ್ ಲ್ಯಾಂಗ್ವೇಜು ಉರ್ದು ತಗೋತಾರಪ್ಪ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೋಬೇಕು? ಕನ್ನಡನೋ ಇಂಗ್ಲೀಷೋ? ಇಂಗ್ಲೀಷ್ ತಗೋತಾರೆ ಅಂತ ಇಟ್ಕೊಳ್ಳಿ. ಹಾಗಿದ್ದಾಗ ಆ ಭಾಷಾ ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ಕನ್ನಡದ ಗಂಭೀರ್ಯತೆ, ಕನ್ನಡಕ್ಕೆ ಕೊಡುವ ಪ್ರಿಯಾರಿಟಿ ಹೊರಟೇ ಹೋಯ್ತಲ್ಲ ಏಕದಮ್. ಇಲ್ಲವೇ ಇಲ್ಲ, ಕನ್ನಡ ಕೇಳೋರೇ ಇಲ್ಲ. ನಿಮಗೆ ಅದರ ಅಂಕವನ್ನು, ಅದರ ಮಾರ್ಕ್ಸನ್ನು ಫೈನಲ್ ಎಕ್ಸಾಮ್ನಲ್ಲಿ ಪರಿಗಣಿಸೋದಿಲ್ಲ ಅಂದ ತಕ್ಷಣವೇ ಅಲ್ಲಿಗೆ ಆ ಭಾಷಾ ಕಲಿಕೆಯ ಮಹತ್ವ ಹೊರಟೋಯ್ತು. ಯಾರೂ ಸಹ ನಾನು ಭಾಷೆ ಕಲಿಯೋದಕ್ಕೋಸ್ಕರ ನಾನು ಟೆಕ್ಸ್ಟ್ ಬುಕ್ ಓದ್ತೀನಿ ಅಂತ ಯಾರೂ ಓದೋದಿಲ್ಲ.
ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೋಬೇಕು. ಇದನ್ನು ನಿಮಗೆ ಶಿಕ್ಷಣ ತಜ್ಞರು ಹೇಳಿರಲೇಬೇಕು. ಹಾಗಾಗಿ ಆ ಇಡೀ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳೇನಿದ್ದಾವೆ ಅವೆಲ್ಲವುಗಳಿಂದ ನೀವು ಕನ್ನಡವನ್ನು ದೂರ ಮಾಡಿಬಿಟ್ರಿ. ನೀವು ಕನ್ನಡಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದೀರೋ, ಕನ್ನಡಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರೋ ಅರ್ಥ ಆಗ್ತಿಲ್ಲ. ನೋಡಿ, ಎಷ್ಟೆಲ್ಲ ಪ್ರಶ್ನೆಗಳಿವೆ, ಎಷ್ಟೆಲ್ಲ ಗೊಂದಲಗಳಿವೆ. ಇದೆಲ್ಲದಕ್ಕೂ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಶಿಕ್ಷಣ ಸಚಿವರಾದ ನಂತರ ನೀವು ಆರಂಭದಲ್ಲೇ ಎಡವಟ್ಟು ಮಾಡಿದ್ರಿ. ಮಕ್ಕಳ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿ ಏನೇನೋ ರಾದ್ದಾಂತ ಆಗಿ ರಂಪಾಟ ಆಯಿತು. ಅದು ಬಿಟ್ಟರೆ ಇನ್ಯಾವ ಒಳ್ಳೆಯ ಕೆಲಸಗಳನ್ನು ಮಧು ಬಂಗಾರಪ್ಪ ಅವರು ಮಾಡಿದರು ಶಿಕ್ಷಣ ಇಲಾಖೆಯಲ್ಲಿ. ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಕೆಲಸಗಳಿವೆ ಬೇಕಾದಷ್ಟು, ಶಿಕ್ಷಕರ ನೇಮಕಾತಿಯಿಂದ ಹಿಡಿದು ಶಾಲಾ ಕೊಠಡಿಗಳವರೆಗೆ ಅದೆಲ್ಲವನ್ನು ಬಿಟ್ಟು ಇದನ್ನು ಪ್ರಿಯಾರಿಟಿ ಕೊಟ್ಟು ಎಕ್ಸಾಮ್ ಟೈಮ್ನಲ್ಲೇ ಮಾಡುವಂಥದ್ದೇನಿತ್ತು? ನಿಮ್ಮ ತಂದೆಯವರು ಒಂದಷ್ಟು ಯೋಜನೆಗಳನ್ನು ಮಾಡಿದರು, ಇವತ್ತಿಗೂ ಜನ ನೆನಪಿಸ್ಕೋತಾರೆ. ಆಶ್ರಯ ಯೋಜನೆ, ವಿಶ್ವ ಯೋಜನೆ, ಆರಾಧನಾ ಯೋಜನೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಆ ರೀತಿ ಜನಕ್ಕೆ ಅನುಕೂಲವಾಗುವಂತಹ, ಒಂದು ದಶಕ ಕಳೆದರೂ ಜನ ಮರೆಯಲಾಗದಂತಹ ಒಂದಷ್ಟು ಯೋಜನೆಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮಿಂದ ನಿರೀಕ್ಷಿಸೋದೇ ತಪ್ಪೇನಪ್ಪ. ನಮ್ಮ ಶಿಕ್ಷಣ ಸಚಿವರಿಗೆ ಶಿಕ್ಷಣದ ಬಗ್ಗೆ ಏನ್ರಿ ಗೊತ್ತು ಅಂತ ಕೇಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುರಂತ.